Okay, I'm going to share the notes now. Hope what all you get the shared content. Whatever notes here, the first concept what they used to what discuss, that is what internet. That is what internet. So all are listening my voice and the what as well as looking at what you people able to look at screen, the shared screen. So we need to discuss what exactly the internet mean. ಏನು ಇಂಟರ್ನೆಟ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು. ಸೊ ಒಂದು ಏನಪ್ಪಾ ಅಂತ ಅಂದ್ರೆ ಇಫ್ ಯು ಗೋ ಫಾರ್ ಎನಿ ವಾಟ್ ಎನಿ ಗ್ರಾಜ್ಯುಯೇಟ್ಸ್, ಈವನ್ ವಾಟ್ ಸಮಥಿಂಗ್ ಬಿ ಇ ಆಗಿರ್ಬೋದು, ಬಿ ಸಿ ಆಗಿರ್ಬೋದು, ಎಂ ಸಿ ಆಗಿರ್ಬೋದು, ಎಂ ಟೆಕ್ ಆಗಿರ್ಬೋದು, many people they can't able to answer what exactly the internet mean. So the concept is very much simple. Internet is nothing but it is the network of network ಅಂತ ಹೇಳ್ತಾರೆ. ನೆಟ್ವರ್ಕ್ ಆಫ್ ನೆಟ್ವರ್ಕ್ ಅಂತ. ಏನಪ್ಪ ನೆಟ್ವರ್ಕ್ ಆಫ್ ನೆಟ್ವರ್ಕ್ ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ, ಸೊ ಫಸ್ಟ್ ನಾವು ಏನು ತಿಳ್ಕೊಬೇಕಪ್ಪ ಅಂದರೆ ವಾಟ್ ಎಕ್ಸಾಕ್ಟ್ಲಿ ನೆಟ್ವರ್ಕ್ ಮೀನ್ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ನೆಟ್ವರ್ಕ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ಮೇಲೆ ವಿ ಕ್ಯಾನ್ ಏಬಲ್ ಟು ಥಿಂಕ್ ಫರ್ದರ್. ನೆಟ್ವರ್ಕ್ ಆಫ್ ನೆಟ್ವರ್ಕ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ಬಿಟ್ರೆ ಅಲ್ಲಿಗೆ ನಾವು ಇಂಟರ್ನೆಟ್ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ನಾನು ವೈಟ್ ಬೋರ್ಡ್ನ ವಾಟ್ ಐ ಯೂಸ್ ಟು ಶೇರ್. ಓಕೆ, ಸೊ the thing is we need to discuss regarding internet, right? Internet. So internet is nothing but network of networks ಅಂತ ಹೇಳಿದ್ದಾರೆ. ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ಅಂತ. ಸೊ ಇಲ್ಲಿ ನೆಟ್ವರ್ಕ್ ಅಂದ್ರೆ ಏನು ಅನ್ನೋದು ನಮಗೆ ಗೊತ್ತಾದ್ರೆ ವಿ ಕ್ಯಾನ್ ಏಬಲ್ ಟು ವಾಟ್ ಗೆಟ್ ವಾಟ್ ಎಕ್ಸಾಕ್ಟ್ಲಿ ಇಂಟರ್ನೆಟ್ ಮೀನ್. ಓಕೆ, ಸಿ ಜಸ್ಟ್ ವಾಟ್ ದಿ ಕನ್ಸಿಡರ್ ಯುವರ್ ಕ್ಲಾಸ್ ರೂಮ್. ನಿಮ್ಮ ಕ್ಲಾಸ್ ರೂಮ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ you people, many of you people belongs to your classroom. Almost all people, those who are in what in meeting belongs to classroom. So ಇದು ಬಿ ಸಿ ಎ ಸೆಕೆಂಡ್ ಇಯರ್ ಅಂತ ಅಂದ್ಕೊಳ್ಳಿ. ಬಿ ಸಿ ಎ ಸೆಕೆಂಡ್ ಇಯರ್. ಸೊ ಇದರಲ್ಲಿ ದಿಸ್ ಈಸ್ ವಾಟ್ ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3, ಸ್ಟೂಡೆಂಟ್ 4. ಇದೇ ಥರ 70 ಸ್ಟೂಡೆಂಟ್ಸ್ ಇದ್ದಾರೆ. ನಾನಿಲ್ಲಿ ಜಾಗ ಇಲ್ಲ ಅಂತ 4 ಸ್ಟೂಡೆಂಟ್ಸ್ನ ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಈ 4 ಸ್ಟೂಡೆಂಟ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಬೋದು. ಒಬ್ರಿಗೊಬ್ರು ಏನು ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇಲ್ಲಿ ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಾನು ಏನು ಮಾಡಿರ್ತೀನಿ ಅಂದರೆ ಬೈ ಡೈರೆಕ್ಷನ್ ಹಾಕಿರ್ತೀನಿ. ಅಂದರೆ ಇವ್ರಿಗೆ ಕಮ್ಯುನಿಕೇಟ್ ಮಾಡ್ಬೋದು, ಇವರು 1ಇಂದ 2ಗೂ ಕಮ್ಯುನಿಕೇಟ್ ಮಾಡ್ಬೋದು. ಅದೇ ರೀತಿ ಸೊ 2ಇಂದ 3ಗೂ ಕಮ್ಯುನಿಕೇಟ್ ಮಾಡ್ಬೋದು, 3ಇಂದ 2ಗೂ ಕಮ್ಯುನಿಕೇಟ್ ಮಾಡ್ಬೋದು. ಅದೇ ರೀತಿ 4ಇಂದ 3ಗೆ, 3ಇಂದ 4ಗೆ ಬೈ ಡೈರೆಕ್ಷನ್. ಸೊ ಇಲ್ಲಿ 1ಇಂದ 3ಗೆ, ಅಗೈನ್ 1ಇಂದ 4ಗೆ, ಈ ಥರ ಏನು ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದಾ? ನಿಮ್ಮ ಕ್ಲಾಸಲ್ಲಿರೋ ಎಲ್ಲ ಮೆಂಬರ್ಸ್ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ತೀರಾ ತಾನೆ? ಸೊ ಈ ಥರ ಏನು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಇದನ್ನು ನಾವು ಏನಂತ ಕರಿಬೋದಪ್ಪ ಅಂದರೆ ದಿಸ್ ಈಸ್ ವಾಟ್ ನೆಟ್ವರ್ಕ್. ನೆಟ್ವರ್ಕ್ ಆಫ್ ಬಿ ಸಿ ಎ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಏನು ಇದರ ಅರ್ಥ? ಸೊ ಇಲ್ಲಿ ಬಿ ಸಿ ಎ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅನ್ನೋದು ಒಂದು ಏನು ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಅದರಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಒಬ್ಬರು ಮತ್ತೊಬ್ಬರ ಜೊತೆ ಏನು ಮಾಡ್ಬೋದು, ದೇ ಕ್ಯಾನ್ ಏಬಲ್ ಟು ಈಸಿಲಿ ಕಮ್ಯುನಿಕೇಟ್. ಈ ಥರ ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೆ, ಇನ್ಫಾರ್ಮೇಷನ್ನ ಯಾವಾಗ ಶೇರ್ ಮಾಡ್ಕೊತಾರೆ, ಸೊ ಅವಾಗ ಅದನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್, ನಾವು ಅದನ್ನು ನೆಟ್ವರ್ಕ್ ಅಂತ ಕರಿತೀವಿ. ನಾವು ಅದನ್ನು ಏನಂತ ಹೇಳ್ತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನೆಟ್ವರ್ಕ್ ಅಂತ. ಸೊ ಇವಾಗ ನೆಟ್ವರ್ಕ್ ಅಂದ್ರೆ ಒಂದು ಐಡಿಯಾ ಬಂದಿದೆಯಾ? ನೆಟ್ವರ್ಕ್ ಅಂದ್ರೆ ಗ್ರೂಪ್ ಆಫ್ ಸಮಥಿಂಗ್, ದೇ ಆರ್ ಕಮ್ಯುನಿಕೇಟಿಂಗ್ ಈಚ್ ಅದರ್. ನೆಟ್ವರ್ಕ್ ಅಂತ ಅಂದ್ರೆ ಏನಂತ ಹೇಳ್ಬೋದು, ಇಟ್ ಈಸ್ ಅ ಗ್ರೂಪ್
It is a group of what? So something. I mean to say something mean ಸ್ಟೂಡೆಂಟ್ಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅಥವಾ ನಾರ್ಮಲ್ ಪೀಪಲ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಓಕೆ, ಸಮಥಿಂಗ್, ಗ್ರೂಪ್ ಆಫ್ ಸಮಥಿಂಗ್, ದೇ ಕಮ್ಯುನಿಕೇಟ್ ಈಚ್ ಅದರ್. ದೇ ಕಮ್ಯುನಿಕೇಟ್ ಈಚ್ ಅದರ್. ಅರ್ಥ ಆಗ್ತಿದ್ಯಾ? ಸೊ ನೆಟ್ವರ್ಕ್ ಅಂದ್ರೆ ಏನಂತ ಹೇಳ್ಬೋದಪ್ಪ ಮನೋಜ್ KM? Sir, group of peoples which communicate with ಗ್ರೂಪ್ each ಆಫ್ ಸಮಥಿಂಗ್. ಪೀಪಲ್ ಅಂತ ಹೇಳೋದಲ್ಲ, ಸಮಥಿಂಗ್ ಅಂತ ಹೇಳಿದ್ರೆ ಪೀಪಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಇವಾಗ ನಾವೆಲ್ಲರೂ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಇದನ್ನ ನಾವೇನಂತ ಕರಿಬೋದಪ್ಪ ಅಂದ್ರೆ ದಿಸ್ ಈಸ್ ವಾಟ್ BCA ನೆಟ್ವರ್ಕ್. BCA ಸೆಕೆಂಡ್ ಇಯರ್ ನೆಟ್ವರ್ಕ್ ಅಂತ ಹೇಳ್ಬೋದಾ ನಾವು? network. ಓಕೆ, ಆಕಾಶ್ DH ಗೆಟಿಂಗ್ ದಿ ಥಿಂಗ್ಸ್? ನಾಟ್ ಗೆಟಿಂಗ್ ಎನಿ ಅಕ್ನಾಲೆಜ್ಮೆಂಟ್. ಓಕೆ, ನೋ ಪ್ರಾಬ್ಲಮ್. ಸೊ ಇವಾಗ ನೆಟ್ವರ್ಕ್ ಅಂತ ಅಂದ್ರೆ ನಾವೇನಂತ ಹೇಳ್ಬೋದು, ನೆಟ್ವರ್ಕ್ ಈಸ್ ನಥಿಂಗ್ ಬಟ್ ಅ ಗ್ರೂಪ್ ಆಫ್ ಸಮಥಿಂಗ್ ವಿಚ್ ಮೈಟ್ ಬಿ ಪೀಪಲ್, ವಿಚ್ ಮೈಟ್ ಬಿ ಸಿಸ್ಟಮ್, ಆರ್ ವಿಚ್ ಮೈಟ್ ಬಿ ಫ್ಯಾಮಿಲಿ ಮೆಂಬರ್ಸ್, ವಿಚ್ ಮೈಟ್ ಬಿ ಸ್ಟೂಡೆಂಟ್ಸ್. ಸೊ ದೇ ಯೂಸ್ ಟು ಕಮ್ಯುನಿಕೇಟ್ ಈಚ್ ಅದರ್. ಇದರಲ್ಲಿ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಯಾವ್ದಪ್ಪ ಅಂದ್ರೆ ಏನ್ ಮಾಡ್ಬೇಕು, ಅವರೆಲ್ಲ ಸೇರ್ಕೊಂಡು ದೇ ಯೂಸ್ ಟು ಕಮ್ಯುನಿಕೇಟ್. ಅವಾಗ ಅವರು ಕಮ್ಯುನಿಕೇಟ್ ಮಾಡ್ತಾರಲ್ಲ, ಸೊ ಆ ದಟ್ ಈಸ್ ವಾಟ್ ದಿ ಪಾಯಿಂಟ್ ವಿ ನೀಡ್ ಟು ಬಾದರ್. ಓಕೆ, ಸೊ ಇಷ್ಟಾದ್ಮೇಲೆ ಇದು ಒಂದು ನೆಟ್ವರ್ಕ್ ಅಂತ ಆಯ್ತು. ಇವಾಗ BCA ಸೆಕೆಂಡ್ ಇಯರ್ ನೆಟ್ವರ್ಕ್ ಅಂತ. ಸೊ BCA ಸೆಕೆಂಡ್ ಇಯರ್ ನೆಟ್ವರ್ಕ್ ಆದ್ಮೇಲೆ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ BCA ಫೈನಲ್ ಇಯರ್ ನೆಟ್ವರ್ಕ್. ಅಲ್ಲಿ ಸೆಕೆಂಡ್ ಇಯರ್ ಯಾವ ತರ ಇದೆಯೋ ಅದೇ ರೀತಿ ಏನಾಗ್ತಾ ಇದೆ, ದಿಸ್ ಈಸ್ ವಾಟ್ BCA ಥರ್ಡ್ ಇಯರ್. ಇದನ್ನೇನಂತ ಹೇಳ್ತೀನಿ ನಾನು, BCA ಥರ್ಡ್ ಇಯರ್ ನೆಟ್ವರ್ಕ್. ಸೊ ಅಲ್ಲಿ ವಾಟ್ ಸೆಕೆಂಡ್ ಇಯರ್ ಅಲ್ಲಿ ಯಾವ ತರ ಸ್ಟೂಡೆಂಟ್ಸ್ ಇದಾರೋ, BCA ಥರ್ಡ್ ಇಯರ್ ಅಲ್ಲೂ ಏನಿದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ. BCA ಥರ್ಡ್ ಇಯರ್ ಅಲ್ಲೂ ಏನಿದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ. ಈ ಸ್ಟೂಡೆಂಟ್ಸ್ ಒಬ್ರಿಗೊಬ್ರು ಮಾತಾಡ್ತಾರೆ. ದಟ್ ಈಸ್ ವಾಟ್ ಬೈ ಡೈರೆಕ್ಷನಲ್. ಸೊ ಇವಾಗ ಮಾತಾಡ್ತಾ ಇದಾರಲ್ಲ, ಇದನ್ನ ನಾವು ಏನಂತ ಕರಿಬೋದಪ್ಪ ಅಂದ್ರೆ ನಥಿಂಗ್ ಬಟ್ ಕಮ್ಯುನಿಕೇಶನ್. ಇದನ್ನ ಏನಂತ ಕರಿತೀವಿ ನಾವು? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದಿಸ್ ಇಸ್ ನಥಿಂಗ್ ಬಟ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಗಾಟ್ ಇಟ್? ಸೊ ಮಾಂತೇಶ್ GV ಒಂದ್ಸತಿ ಮುಂಚೆನೆ ಅಡ್ಮಿಟ್ ಆಗ್ಬೇಕಣಪ್ಪ, ಪದೇ ಡಿಸ್ಟರ್ಬ್ ಮಾಡಬೇಡಿ. 10 ಗಂಟೆ ಕ್ಲಾಸ್ ಅಂತ ಅಂದ್ರೆ ಬೆಳಗ್ಗೆ ಎದ್ದು 35 ಕಿಲೋಮೀಟರ್ ಸೈಕಲ್ ತುಳಿದು ಒಂದು ತಟ್ಟೆ ಅವಲಕ್ಕಿ ತಿಂದು ಸ್ನಾನ ಮಾಡ್ಕೊಂಡು ಕೂತಿದ್ದೀನಿ ನಾನು ಕ್ಲಾಸ್ಗೆ. ಇಷ್ಟೆಲ್ಲ ಮಾಡಿ 10 ಗಂಟೆ ಕ್ಲಾಸ್ ಅಂತ ಅಂದ್ರೆ 10 ಗಂಟೆಗೆ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಯು ಪೀಪಲ್ ಆಲ್ಸೋ ನೀಡ್ ಟು ಡೂ ಸೇಮ್ ಥಿಂಗ್. ಶಾಣಿ ಮಾಡಬೇಡ್ರಿ ನನ್ನ ಹತ್ರ. ಸಿ, ಇದು BCA ಏನಾಗಿದೆ, ಥರ್ಡ್ ಇಯರ್ ನೆಟ್ವರ್ಕ್ ಅಂತ ನಾವು ಹೇಳಿದ್ಮೇಲೆ ಇಲ್ಲೂ ಸಹ ಅದೇ ರೀತಿ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ. ಇವಾಗ BCA ಸೆಕೆಂಡ್ ಇಯರ್ದು ಒಂದು ನೆಟ್ವರ್ಕ್, ಆಮೇಲೆ BCA ಥರ್ಡ್ ಇಯರ್ದೊಂದು ನೆಟ್ವರ್ಕ್, ಎರಡು ನೆಟ್ವರ್ಕ್ಸ್ ಇದೆಯಾ? ಸೊ ಸಪೋಸ್ BCA ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು BCA ಫೈನಲ್ ಇಯರ್ ಸ್ಟೂಡೆಂಟ್ಸ್ ಜೊತೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ನೋಡ್ತಾ ಬನ್ನಿ, ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಇಲ್ಲಿ ಒಳಗಡೆನೆ ಕಮ್ಯುನಿಕೇಶನ್ ನಡೆಯೋದು. ಇವಾಗ ಕಮ್ಯುನಿಕೇಶನ್ ಏನಾಗ್ತಾ ಇದೆಯಪ್ಪ ಅಂತ ಅಂದ್ರೆ ಹೊರಗಡೆನೂ ಆಗ್ತಾ ಇದೆ. ಅಂದ್ರೆ ನೆಟ್ವರ್ಕ್ಗಳ ಮಧ್ಯೆ ಕಮ್ಯುನಿಕೇಶನ್ ಆಗ್ತಾ ಇದೆ. ನೆಟ್ವರ್ಕ್ಗಳ ಮಧ್ಯೆ ಕಮ್ಯುನಿಕೇಶನ್ ಆಗ್ತಾ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ? ದಿ ಕಮ್ಯುನಿಕೇಶನ್ ಆಪನ್ಸ್ ಬಿಟ್ವೀನ್ ಮಲ್ಟಿಪಲ್ ನೆಟ್ವರ್ಕ್ಸ್, ದಟ್ ಈಸ್ ನಥಿಂಗ್ ಬಟ್ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್. ಅದನ್ನ ನಾವೇನಂತ ಕರಿಬೋದಪ್ಪ ಅಂದ್ರೆ ಇಂಟರ್ನೆಟ್ ಅಂತ ಕರಿಬೋದು. ಏನಂತ ಕರಿಬೋದು? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಇಂಟರ್ನೆಟ್. ಇವಾಗ ನೆಟ್ವರ್ಕ್ ಅಂದ್ರೆ ಗೊತ್ತಾಗಿದೆ, ಮೋರ್ ದೆನ್ ಒನ್ ನೆಟ್ವರ್ಕ್ ಮಧ್ಯದಲ್ಲಿ ಕಮ್ಯುನಿಕೇಶನ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಇಂಟರ್ನೆಟ್ ಅಂತ ಕರಿತೀವಿ. ಇಲ್ಲಿ ಜಸ್ಟ್ ಕನ್ಸಿಡರ್ ಅ ಸಿನಾರಿಯೋ. ಇಲ್ಲಿ ನಾವು ಸ್ಟೂಡೆಂಟ್ಸ್ನ ಕನ್ಸಿಡರ್ ಮಾಡ್ಕೊಂಡ್ವಿ, ಅದೇ ರೀತಿ ಸ್ಟೂಡೆಂಟ್ಸ್ ಬದಲಿ ಕಂಪ್ಯೂಟರ್ಗಳನ್ನ ನಾವು ಏನು ಮಾಡ್ಕೊತೀವಿ? ಕನ್ಸಿಡರ್ ಮಾಡ್ಕೊತಾ ಇದೀವಿ. ಇವಾಗ ನಿಮ್ಗಳದೆಲ್ಲ ಸಿಸ್ಟಮ್ಗಳು ಇದೆಯಲ್ಲ, ಸಿಸ್ಟಮ್ಗಳಾಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಇವುಗಳೆಲ್ಲ ಏನಾಗಿದೆಯಪ್ಪ ಅಂದ್ರೆ ಒಂದಕ್ಕೊಂದು ವಾಟ್ ದೇ ಯೂಸ್ ಟು ಡೂ. ಇವಾಗ ನಾವೆಲ್ಲ ಏನಾಗಿದ್ದೀವಿ ಅಂತ ಅಂದ್ರೆ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ವಿ ಆರ್ ಅಂಡರ್ ಎ ನೆಟ್ವರ್ಕ್. ಗಾಟ್ ಇಟ್? ದಿಸ್ ಈಸ್ ವಾಟ್ ಇಂಟರ್ನೆಟ್ ಅಂತ ನಾವು ವಿ ಕ್ಯಾನ್ ಏಬಲ್ ಟು ಕನ್ಕ್ಲೂಡ್. ಅರ್ಥ ಆಗಿದೆಯಾ ವಾಟ್ ಎಕ್ಸಾಕ್ಟ್ಲಿ ಇಂಟರ್ನೆಟ್ ಮೀನ್? ಅಖಿಲೇಶ್ KS
ಅರ್ಥ ಆಗಿದೆಯೇನಪ್ಪ ಏನೋ ಇಂಟರ್ನೆಟ್ ಅಂತ ಅಂದ್ರೆ? ಸೊ ನೆಟ್ವರ್ಕ್ ಅಂದ್ರೆ ಅರ್ಥ ಆಗಿದೆಯಾ? Yes, sir. ಗೆಟಿಂಗ್. ಸೊ ಇದನ್ನೆಲ್ಲ ಒಂದ್ಸರಿ ಆಫ್ಲೈನ್ ಕ್ಲಾಸಸ್ ಶುರುವಾದ್ಮೇಲೆ ನಾನೇನ್ ಮಾಡ್ತೀನಿ, ರಿವಿಷನ್ ಮಾಡಕ್ ಹೋಗಲ್ಲ. ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಐ ಯೂಸ್ ಟು ಆಸ್ಕ್ ಆಲ್ ದಿ ಸ್ಟಫ್. ನಿಮ್ಮನ್ನೇ ನಾನು ಪ್ರೆಸೆಂಟ್ ಏನೋ ಹಾಸ್ಟ್ ಮಾಡಿ ಯು ನೀಡ್ ಟು ಪ್ರೆಸೆಂಟ್ ದಿ ಸ್ಟಫ್. ಒಂದು 3-4 ಕ್ಲಾಸ್ ಆಗಲಿ, ನಾನು ಆಮೇಲೆ ಅಸೈನ್ ಮಾಡ್ತೀನಿ. ನೀವುಗಳು ಏನು ಮಾಡಬೇಕಾಗುತ್ತಪ್ಪ ಅಂತಂದ್ರೆ ಏನೇನು ಕಾನ್ಸೆಪ್ಟ್ಸ್ ಇಲ್ಲಿ ತನಕ ಆಗಿದೆ ಆ ಕಾನ್ಸೆಪ್ಟ್ಸ್ಗಳನ್ನ ಏನು ಮಾಡಬೇಕಾಗುತ್ತೆ, ಯು ನೀಡ್ ಟು ಎಕ್ಸ್ಪ್ಲೈನ್. ಓಕೆ, ಸೊ ದಿಸ್ ಈಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ಇಂಟರ್ನೆಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಹೇಳ್ತಾ ಇದ್ದಾನೆ. ದಟ್ ಈಸ್ ನಥಿಂಗ್ ಬಟ್ IP ಅಡ್ರೆಸ್ ಅಂತ. ಏನಂತ ಹೇಳ್ತಾ ಇದ್ದಾನೆ? IP ಅಡ್ರೆಸ್ ಅನ್ನೋ ಒಂದು ಟಾಪಿಕ್ ನ ಡಿಸ್ಕಸ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಡಿಸ್ಕಸ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ IP ಅಡ್ರೆಸ್. ಪ್ರಾಬಬಲಿ ಸಮ್ ಫ್ಲಿಕರಿಂಗ್ is happening. Be online, I will open this tool again. ಓಕೆ, ಸೊ ಇವಾಗ ವೈಟ್ ಬೋರ್ಡ್ ಶೇರ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಸೊ ದಿ ಥಿಂಗ್ ಈಸ್ ವಾಟ್ ವಿ ನೀಡ್ ಟು ಗೋ ವಿತ್ ರೆಸ್ಪೆಕ್ಟ್ ಟು IP ಅಡ್ರೆಸ್. What is happening? Okay, let's see. ಸೊ ಇವಾಗ IP ಅಡ್ರೆಸ್ ಅಂತ ಹೇಳ್ತಾ ಇದ್ದಾನೆ. IP ಅಡ್ರೆಸ್ ಅಂತ ನಾವು ಥಿಂಕ್ ಮಾಡೋದಕ್ಕಿಂತ ಮುಂಚೆ ವಿ ನೀಡ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ದಿ ಅಡ್ರೆಸ್ ಮೀನ್. ಅಡ್ರೆಸ್ ಅಂದ್ರೆ ಏನು ಅನ್ನೋ ನಮ್ಗೆ ಗೊತ್ತಾಗ್ಬೇಕಾಗುತ್ತೆ. ಏನು ಅಡ್ರೆಸ್ ಅಂತ ಅಂದ್ರೆ, ಸಿ ಇವಾಗ ನೀವು ಕ್ಲಾಸ್ ಅಲ್ಲಿ ಮಲ್ಟಿಪಲ್ ಸ್ಟೂಡೆಂಟ್ಸ್ ಇದ್ದೀರಾ, ಅಥವಾ ಸಪೋಸ್ ಈ ಮೀಟಿಂಗ್ ಅಲ್ಲಿ ಏನೋ ಮಲ್ಟಿಪಲ್ ಸ್ಟೂಡೆಂಟ್ಸ್ ಇದ್ದೀರಾ. ಈ ಮಲ್ಟಿಪಲ್ ಸ್ಟೂಡೆಂಟ್ಸ್ ಒಬ್ಬರು ಮಧ್ಯ ಒಬ್ಬರು ನೀವುಗಳು ಏನ್ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಯು ನೀಡ್ ಟು ಡೂ. ಓಕೆ, ಸಿ ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಇವಾಗ ವಾಟ್ ಸಂಜಯ್ನ ನಾನು ಮಾತಾಡಿಸ್ಬೇಕಪ್ಪ ಅಂತ ಅಂದ್ರೆ ನನಗೆ ಸಂಜಯ್ ಹೆಸರು ಗೊತ್ತಿರಬೇಕು. ಓಕೆ, ಅವಾಗ ನಾನೇನಂತ ಹೇಳ್ತಾ ಇದ್ದೀನಿ, ಹಲೋ ಸಂಜಯ್, ಹೌ ಆರ್ ಯು ಅಂತ ಹೇಳ್ತೀನಿ. ಸಪೋಸ್ ಸಂಜಯ್ ಹೆಸರೇ ಗೊತ್ತಿಲ್ಲ ಅಂತ ಅಂದ್ರೆ ಐ ಕಾಂಟ್ ಏಬಲ್ ಟು ಡೂ ಎನಿಥಿಂಗ್. ಓಕೆ, ಅಂದ್ರೆ ಸಪೋಸ್ ಮಲ್ಟಿಪಲ್ ಸಿಸ್ಟಮ್ಸ್ ಅಥವಾ ಮಲ್ಟಿಪಲ್ ಕಂಪ್ಯೂಟರ್ಸ್ ಅಥವಾ ಮಲ್ಟಿಪಲ್ ಪೀಪಲ್ ಇದ್ದಾಗ ನಾವು ಒಬ್ಬರ ಮಧ್ಯೆ ಒಬ್ರು ಕಮ್ಯುನಿಕೇಟ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಒಬ್ಬರ ಅಡ್ರೆಸ್ ನಮಗೆ ಗೊತ್ತಿರಬೇಕು. ಅವಾಗ ಇದ್ದಾಗ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಕಮ್ಯುನಿಕೇಟ್. ಅಪಾರ್ಟ್ ಫ್ರಮ್ ದಟ್ ವಿ ಕಾಂಟ್ ಏಬಲ್ ಟು ಡೂ ಎನಿಥಿಂಗ್. ಸೊ ಇನ್ ದಿ ಸೇಮ್ ಥಿಂಗ್ ಇಲ್ಲಿ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೋಬೇಕು ನೀವು. ಜಸ್ಟ್ ನೀವೊಂದು ವಾಟ್ಸಪ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ, ಒಂದು ಮೆಸೇಜ್ ನ ಸೆಂಡ್ ಮಾಡ್ತಾ ಇದ್ದೀರಾ. ಆ ಮೆಸೇಜ್ ಏನಾಗ್ತಾ ಇದೆ, ನೀವು ಯಾರಿಗೆ ಸೆಂಡ್ ಮಾಡ್ತಾ ಇದ್ದೀರೋ ಅವ್ರಿಗೆ ಡಿಲಿವರಿ ಆಗ್ತಾ ಇದೆ. ಇದ್ರ ಅರ್ಥ ಏನು, ನೀವು ಸೆಂಡ್ ಮಾಡ್ತಾ ಇದ್ದೀರಲ್ಲ, ಯಾರಿಗೆ ಸೆಂಡ್ ಮಾಡ್ಬೇಕು ಅಂತ ನೀವು ಚೂಸ್ ಮಾಡ್ಕೊಂತೀರಲ್ಲ, ದಟ್ ಈಸ್ ನಥಿಂಗ್ ಬಟ್ ದಿ ಅಡ್ರೆಸ್.
ಆ ಕರೆಕ್ಟ್ ಅಡ್ರೆಸ್ಗೆ ಹೋಗಿ ಏನಾಗುತ್ತಪ್ಪ ಅಂದ್ರೆ ಡೆಲಿವರಿ ಆಗುತ್ತೆ. ಗಾಟ್ ಇಟ್. ಸಿ, ಇಂಟರ್ನೆಟ್ ಅಲ್ಲಿ ಕಮ್ಯುನಿಕೇಶನ್ ಆಗುತ್ತೆ ಅಂತ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಲೇಟರ್ ಕಮ್ಯುನಿಕೇಶನ್ ಆಗ್ಬೇಕಪ್ಪ ಅಂತ ಅಂದ್ರೆ ಏನಿರ್ಬೇಕಾಗುತ್ತೆ, ಅಡ್ರೆಸ್ ಇರ್ಬೇಕಾಗುತ್ತೆ. ಅಡ್ರೆಸ್ ಇದ್ದಾಗ ಮಾತ್ರ ಪ್ರಾಪರ್ ಕಮ್ಯುನಿಕೇಶನ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ವಿಚ್ ರಿಸಲ್ಟ್ಸ್ ಇನ್ ಮಾಲ್ ಫಂಕ್ಷನಿಂಗ್. ಯಾರಿಗೋ ಕಳಿಸ್ಬೇಕಾಗಿರೋ ಮೆಸೇಜ್ ಯಾರಿಗೋ ಹೋಗ್ಬಿಡುತ್ತೆ. ಹಾಗಾಗಿ ಇಂಟರ್ನೆಟ್ ಅಲ್ಲಿ what, in order to communicate between multiple systems, there is an address for each and every system. ಆ ಅಡ್ರೆಸ್ ನ ನಾವೇನಂತ ಕರಿತೀವಿ ಅಂದ್ರೆ IP ಅಡ್ರೆಸ್ ಅಂತ ಕರಿತೀವಿ. ಏನಂತ ಕರಿತೀವಿ? IP ಅಡ್ರೆಸ್. ಸೊ IP ಅಂತ ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ. ಏನಂತ ಹೇಳ್ಬೋದು? ಇಂಟರ್ನೆಟ್ ಪ್ರೋಟೋಕಾಲ್. ನಾವು ವಾಟ್ ನಮ್ಮ ಲಾಸ್ಟ್ ಸೆಮ್ ವಾಟ್ DBMS ಕಾನ್ಸೆಪ್ಟ್ಸ್ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಪ್ರೋಟೋಕಾಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ಸದ್ಯಕ್ಕೆ ಪ್ರೋಟೋಕಾಲ್ ಬಗ್ಗೆ ನಾವು ತುಂಬಾ ವರಿ ಮಾಡ್ಕೊಳ್ಳೋದು ಬೇಡ. ಜಸ್ಟ್ IP ಅಡ್ರೆಸ್ ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿರೋಣ. ಲೇಟರ್ ಏನ್ ಮಾಡೋಣ ನಾವು ಅಂತ ಅಂದ್ರೆ IP ಅಂದ್ರೆ ಏನು, ಇಂಟರ್ನೆಟ್ ಪ್ರೋಟೋಕಾಲ್ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ ಪ್ರತಿಯೊಂದು ರಿಸೋರ್ಸ್, ಪ್ರತಿಯೊಂದು ಕಂಪ್ಯೂಟರ್, ಓಕೆ, ಎಲ್ಲದಕ್ಕೂ ಏನಿರುತ್ತಪ್ಪ ಅಂತ ಅಂದ್ರೆ ದೇರ್ ಇಸ್ ಅನ್ ಅಡ್ರೆಸ್. ಓಕೆ, ಪ್ರತಿಯೊಂದಕ್ಕೂ ಏನಿರುತ್ತೆ, ಅಡ್ರೆಸ್ ಇರುತ್ತೆ. ಅಡ್ರೆಸ್, ಆ ಅಡ್ರೆಸ್ಸಿಗೆ ಮಾತ್ರ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಕಮ್ಯುನಿಕೇಟ್. ಓಕೆ, ಸೊ ಇವಾಗ IP ಅಡ್ರೆಸ್ ಯಾವ ತರ ಇರುತ್ತೆ ಅಂತ ನಾವು ಹೇಳೋದಾದ್ರೆ, IP ಅಡ್ರೆಸ್ ಇರೋದು ಯೂಶಲಿ ದಟ್ ಈಸ್ ವಾಟ್ ನಂಬರ್. ಅದು ಯಾವ ತರ ಇರುತ್ತೆ, ಒಂದು ನಂಬರ್ ತರ ಇರುತ್ತೆ. ಸೊ ಆ ನಂಬರ್ ನಮಗೆ ಗೊತ್ತಿದ್ರೆ ವಿ ಕ್ಯಾನ್ ಏಬಲ್ ಟು ಕಮ್ಯುನಿಕೇಟ್ ವಿತ್ ರೆಸ್ಪೆಕ್ಟ್ ಟು ದಟ್ ರಿಸೋರ್ಸ್ ಆರ್ ದಟ್ ಸಿಸ್ಟಮ್. ಸೊ ಆ ನಂಬರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಇವಾಗ ನಾವು facebook.com ಅಂತ ಏನ್ ಮಾಡ್ತಾ ಹೋಗ್ತೀವಿ, ವಿ ಯೂಸ್ ಟು ವಾಟ್ ಎಂಟರ್ ಇನ್ ಬ್ರೌಸರ್. ಏನದು facebook.com ಅನ್ನೋದು ಡೊಮೈನ್ ನೇಮ್. ಆ facebook.com ನಾವು ಎಂಟರ್ ಮಾಡಿದ ತಕ್ಷಣ ಏನಾಗ್ತಾ ಇದೆಯಪ್ಪ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಫೇಸ್ಬುಕ್ ಪೇಜಸ್ ಏನಾಗುತ್ತೆ, ಓಪನ್ ಆಗ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು. ಸೊ facebook.com ಅನ್ನೋದು ದಟ್ ಈಸ್ ನಥಿಂಗ್ ಬಟ್ ಡೊಮೈನ್ ನೇಮ್. ಆ ಡೊಮೈನ್ ನೇಮ್ಗೆ ಅಟ್ಯಾಚ್ ಆಗಿ ಏನಿರುತ್ತಪ್ಪ ಅಂದ್ರೆ IP ಅಡ್ರೆಸ್ ಇರುತ್ತೆ. ಏನಿರುತ್ತೆ? IP ಅಡ್ರೆಸ್, ದಟ್ ಈಸ್ ನಥಿಂಗ್ ಬಟ್ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಆ ಅಡ್ರೆಸ್ ಮುಖಾಂತರ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಾವು ಆ ಅಪ್ಲಿಕೇಶನ್, ಫೇಸ್ಬುಕ್ ಅಪ್ಲಿಕೇಶನ್ ಎಲ್ಲಿ ಹೋಸ್ಟ್ ಆಗಿದೆ ಆ ಮಷಿನ್ಗೆ ಹಿಟ್ ಆಗ್ತಾ ಇದೀವಿ. ಆಮೇಲೆ ಆ ಮಷಿನ್ಗೆ ಹಿಟ್ ಆದ್ಮೇಲೆ ಆ ರೆಸ್ಪೆಕ್ಟಿವ್ ಅಪ್ಲಿಕೇಶನ್ಗೆ ಹಿಟ್ ಆಗ್ತಾ ಇದೀವಿ. ಆ ಅಪ್ಲಿಕೇಶನ್ಗೆ ಹಿಟ್ ಆದ್ಮೇಲೆ ನಮ್ಮ ರೆಸ್ಪೆಕ್ಟಿವ್ ಪ್ರೊಫೈಲ್ಗೆ ಏನಾಗ್ತಾ ಇದೀವಿ, ನಾವು ಹಿಟ್ ಆಗ್ತಾ ಇದೀವಿ. ದಿಸ್ ಇಸ್ ವಾಟ್ ಆಕ್ಚುಲಿ ಹ್ಯಾಪ್ನಿಂಗ್. ಸೊ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸ್ತಾ ಇದೆ. ಸೊ ಇಲ್ಲಿ ನಾನು ಫೇಸ್ಬುಕ್ದು IP ಅಡ್ರೆಸ್ ಏನಿದೆ ಅನ್ನೋದನ್ನ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಬಿ ಆನ್ಲೈನ್. ಐ ವಿಲ್ ವಾಟ್ show the IP address of Facebook, how actually it will work ಅನ್ನೋದನ್ನ ನೋಡ್ತಾ ಹೋಗೋಣ. Yes, be online. I'm opening the IP address lookup.
So probably what net is damn slow. That's why what there is a delay. Let's see. So I will share the what the screen, the browser one. ಸೊ ಇಲ್ಲಿ ಗೂಗಲ್ ಕ್ರೋಮ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಇದೊಂದು IP ಅಡ್ರೆಸ್ ಏನು ಲುಕಪ್ ವಾಟ್ ಪೋರ್ಟಲ್ ಇದು. ನಾನಿಲ್ಲಿ ಏನು ಮಾಡಬೇಕಾಗುತ್ತೆಪ್ಪ ಅಂತಂದರೆ ವಾಟ್ ಐ ಯೂಸ್ ಟು ಡು ನಾನಿಲ್ಲಿ facebook.com ಎಂಟರ್ ಮಾಡಿದ್ದೀನಿ. facebook.com ಎಂಟರ್ ಮಾಡಿಬಿಟ್ಟು ನಾನಿಲ್ಲಿ ಗೆಟ್ IP ಡೀಟೇಲ್ಸ್ ಪ್ರಾಬಬಲ್ ಐ ವಿಲ್ ಪೇಸ್ಟ್ ಇಟ್ ಹಿಯರ್ and I will hit this button, search button. Let's see whether we can able to get the IP. No, nothing. Let's wait for some more time. No, no, it's not working. Okay, let's go for some other tool. ಮೋಹನ್ ವಾಯ್ಸ್ ಕ್ಲಾರಿಟಿ ಇದೆಯೋ ಅಥವಾ ಏನೋ? ಕೇಳಿಸ್ತಿಲ್ಲ ಸರ್. ಕೇಳಿಸ್ತಾ ಇಲ್ವಾ? ಬ್ರೇಕ್ ಆಗ್ತೈತೆ ಸರ್ ವಾಯ್ಸ್. ಬನ್ನಿ, ನಾನಿಲ್ಲಿ ಏನು ಮಾಡಿದ್ದೀನಿ, ಫೇಸ್ಬುಕ್ IP ಅಡ್ರೆಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಜಸ್ಟ್ facebook.com ಎಂಟರ್ ಮಾಡಿದೆ. ಸೊ ಇಲ್ಲಿ IP ಅಡ್ರೆಸ್ ಅಂದರೆ ನಾನೇನಂತ ಹೇಳಿದ್ದೀನಿ, ಐ ಜಸ್ಟ್ ಸೆಟ್ ದಟ್ ಇಟ್ ಇಸ್ ಅನ್ ಅಡ್ರೆಸ್. ಓಕೆ, ಸೊ ಅಡ್ರೆಸ್ ಯಾವ ಥರ ಇರುತ್ತಪ್ಪ ಅಂದರೆ ನಂಬರಲ್ಲಿ ಇರುತ್ತೆ ಅಡ್ರೆಸ್ ಅಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ facebook.comದು ಏನು ಮಾಡಿದೆ ಅಂತ ಅಂದರೆ ವಾಟ್ ಐ ಯೂಸ್ ಟು ಡು, ಸೊ IP ಅಡ್ರೆಸ್ನ ನಾನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಪೋರ್ಟಲಲ್ಲಿ ಹೋಗಿ IP ಅಡ್ರೆಸ್ನ ನಾನು ಏನು ಮಾಡ್ಕೊಂಡಿದ್ದೀನಿ, ಜನರೇಟ್ ಮಾಡ್ಕೊಂಡಿದ್ದೀನಿ. ಸೊ ಈ IP ಅಡ್ರೆಸ್ ಇದೆಯಲ್ಲ, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ, ದಿಸ್ ಇಸ್ ವಾಟ್ ದಿ ಆಕ್ಚುಯಲ್ IP ಅಡ್ರೆಸ್ ಆಫ್ ಫೇಸ್ಬುಕ್. ಸೊ ಇದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಹೊಸ ಟ್ಯಾಬ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಏನಾಗ್ತಾ ಇದೆ ಅದನ್ನ ಕೇಳ್ಗ. ವಾಯ್ಸ್ ಕೇಳ್ತಾ ಇಲ್ಲ ಅಂತಂದ್ರೆ ಇಂಟರ್ನೆಟ್ ತಗೊಂಡು ಇಟ್ಕೊಳ್ಳ ನಾನು. ಅಲ್ಲಿ ಏನಾಗ್ತಾ ಇದೆ, ಸ್ಕ್ರೀನ್ ಶೇರ್ ಆಗ್ತಾ ಇದ್ರೆ ಅದನ್ನ ಏನಾಗ್ತಾ ಇದೆ ನೋಡು. ಅದಕ್ಕೆ ರೆಕಾರ್ಡ್ ಮಾಡ್ತಾ ಇರೋದು. ಈ ತರ ಏನಾದ್ರು ಇಶ್ಯೂಸ್ ಇದ್ರೆ ಆಮೇಲೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ. ಸಿ IP ಅಡ್ರೆಸ್ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಾನಿಲ್ಲಿ ವಾಟ್ ಐ ಯೂಸ್ ಟು ಡು, ಸೊ ನಾನು ಈ ಟ್ಯಾಬ್ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಾನು ಎಂಟರ್ ಮಾಡಿದ್ದೀನಿ. ಸೊ ಇದು ಎಲ್ಲಿಗೆ ನ್ಯಾವಿಗೇಟ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ.
ಸಿ ನೋಡ್ತಾ ಬನ್ನಿ, ನಾನಲ್ಲಿ ಎಂಟ್ರಿ ಮಾಡಿದ್ದೇನಪ್ಪ ಅಂತಂದ್ರೆ ಜಸ್ಟ್ ನಂಬರ್ನ ಎಂಟ್ರಿ ಮಾಡಿದೆ. ಸೊ ಆ IP ಅಡ್ರೆಸ್ನ ಎಂಟ್ರಿ ಮಾಡಿದೆ. ಅದು ಎಲ್ಲಿಗೆ ನ್ಯಾವಿಗೇಟ್ ಆಗ್ತಾ ಇದೆಯಪ್ಪ ಅಂದ್ರೆ facebook.comಗೆ ಏನಾಗ್ತಾ ಇದೆ, ನ್ಯಾವಿಗೇಟ್ ಆಗ್ತಾ ಇದೆ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ರೆಸ್ಪೆಕ್ಟ್ ಟು ವೆನ್ ವಿ ಟೈಪ್ facebook.com, ಅದರದ್ದು IP ಅಡ್ರೆಸ್ ಇರುತ್ತೆ. ಆ IP ಅಡ್ರೆಸ್ ಇಂದ ಏನಾಗ್ತಾ ಇದೆ, ವಿ ಕ್ಯಾನ್ ಏಬಲ್ ಟು ವಾಟ್ ಆಕ್ಸೆಸ್ ದಟ್ ರೆಸ್ಪೆಕ್ಟಿವ್ ವೆಬ್ಸೈಟ್. ಗೆಟಿಂಗ್? ಸೊ ಹೋಪ್ಫುಲಿ ವಾಟ್ ವಾಯ್ಸ್ ಬ್ರೇಕೇಜ್ ಇದೆ ಅನ್ಸುತ್ತೆ. ಒಂದು ಕೆಲಸ ಮಾಡೋಣ, ನಾನು ಐ ಆಮ್ ಗೋಯಿಂಗ್ ಟು ವಾಟ್ ರೀಸ್ಟಾರ್ಟ್ ದಿಸ್ ಮೀಟಿಂಗ್, ಬಿ ಆನ್ಲೈನ್. ಒಂದು ಕೆಲಸ ಮಾಡ್ತೀನಿ ನಾನು, ಎಗೈನ್ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತೀನಿ, ನೀವು ಮತ್ತೆ ಎಲ್ಲರೂ ಜಾಯಿನ್ ಆಗಿ.